ಎಲ್ಲರಿಗೂ ನಮಸ್ಕಾರ. ಧ್ಯಾನ ಸಂಜೀವಿನಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಭಿನ್ನವಾಗಿ ಆಲೋಚಿಸಿ. ಇವತ್ತಿನ ವಿಷಯ ಏನೆಂದರೆ, ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇಲ್ಲದ ಕಾರಣ ಅನೇಕ ರೀತಿಯ ನೋವುಗಳನ್ನು ಸೃಷ್ಟಿ ಮಾಡಿಕೊಳ್ತೀರಿ ಸ್ನೇಹಿತರೆ. ಒಂದು ಸಾರಿ ನೀವು ನಿಮ್ಮ ಬಗ್ಗೆ ಗಮನಿಸಿ ನೋಡಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇದೆನಾ ತಿಳಿದುಕೊಳ್ಳಿ. ನಿಮಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೆ ನಿಮಗೆ ನೀವು ತೊಂದರೆ ಕೊಡುವ ಆಲೋಚನೆಗಳನ್ನು ಎಂದಿಗೂ ಮಾಡುವುದಿಲ್ಲ ಸ್ನೇಹಿತರೆ. ನಿಮಗೆ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇದ್ದರೆ ನಿಮ್ಮನ್ನು ನೀವು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತೀರಾ. ಹಾಗೆ ಇಲ್ಲ ಅಂದರೆ ನಿಮಗೆ ಪ್ರೀತಿ ಇಲ್ಲ ಎಂದು ಅರ್ಥ. ಹಾಗೆ ನೀವು ವಸ್ತುಗಳಿಗೆ ಕೊಡುವ ಪ್ರೀತಿ ನಿಮ್ಮ ಮೇಲೆ ಇರಲಿ. ನೀವು ನಿಮ್ಮನ್ನು ಪ್ರೀತಿಸುವುದನ್ನು ಪ್ರಾರಂಭಿಸಿ. ಹಾಗೆ ಎಲ್ಲರೂ ಎಲ್ಲವೂ ಅಂದುಕೊಂಡ ಹಾಗೆ ಇರಬೇಕು, ಅಂದುಕೊಂಡ ಹಾಗೆ ನಡೆಯಬೇಕು ಎಂದು ಅಂದುಕೊಳ್ಳುವುದು ಒಂದು ರೀತಿಯ ಅಭ್ಯಾಸ, ಅನಾರೋಗ್ಯ. ಅರ್ಥ ಮಾಡಿಕೊಳ್ಳಿ. ಈ ಪ್ರಪಂಚದಲ್ಲಿ ಎಂದಿಗೂ ಎಲ್ಲವೂ ನಾವು ಅಂದುಕೊಂಡ ರೀತಿಯಲ್ಲಿ ಇರುವುದಿಲ್ಲ. ಎಲ್ಲರೂ ಸಂಪೂರ್ಣವಾಗಿ ನಾವು ಅಂದುಕೊಂಡ ರೀತಿಯಲ್ಲೇ ಬದುಕುವುದಿಲ್ಲ. ಅಷ್ಟೇ ಯಾಕೆ, ನಮ್ಮನ್ನು ನಾವು ಗಮನಿಸಿಕೊಂಡರೆ ಎಷ್ಟೋ ವಿಷಯಗಳಲ್ಲಿ ನಮಗೆ ನಾವೇ ಅಂದುಕೊಂಡಂತೆ ಇರಲಾರೆವು. ನಮ್ಮ ಮನಸ್ಸೇ ನಮ್ಮ ಮಾತು ಕೇಳುವುದಿಲ್ಲ. ಹಾಗಿರುವಾಗ ಇನ್ನು ಯಾರೋ ನಾವು ಅಂದುಕೊಂಡಂತೆ ಇಲ್ಲವಲ್ಲ ಎಂದು ನೋವು ಪಡುವುದು ವ್ಯರ್ಥ. ಈ ಪ್ರಪಂಚವು ನಮ್ಮ ಹಾಗೆ ಇಲ್ಲವಲ್ಲ ಎಂದು ನೋವು ಪಡುವುದು ಅಜ್ಞಾನವೇ ಆಗುತ್ತದೆ. ಆದ್ದರಿಂದ ಅವರು ಹೀಗೆ ಇರಬೇಕು, ಹಾಗೆ ಇರಬೇಕು ಎಂಬ ಅರ್ಥವಿಲ್ಲದ ಕೋರಿಕೆಗಳನ್ನು ಪಕ್ಕಕ್ಕಿಟ್ಟು ನಾವು ಹೇಗೆ ಇರಬೇಕು ಎನ್ನುವ ದಿಕ್ಕಿನಲ್ಲಿ ಪ್ರಯಾಣಿಸಿದರೆ ಆನಂದವೇ ಆನಂದ. ಇದು ನಿಜ ಅಲ್ಲವೇ ಸ್ನೇಹಿತರೆ?